ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಡಿಪ್ಲೊಮಾ ಸಿಇಟಿ ಆನ್ಲೈನ್ ತರಗತಿಗಳಿಗೆ ನೀವೇನ್ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು 4ನೇ ಯೂನಿಟ್ ಅನ್ನ ಓದ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ನಾವು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅನ್ನ ಈ ಡಿಪ್ಲೊಮಾ ಸಿಇಟಿಲಿ ಏನು 20 ಅಂಕಗಳಿಗೆ ಕೇಳ್ತಾರೆ, ಸೊ ಅದನ್ನ ಒಂದೊಂದಾಗಿ ಓದ್ಕೊಳ್ತಾ ಹೋಗ್ತಾ ಇದ್ವಿ. ಸೊ ನನ್ನ ಪರಿಚಯ ನಿಮಗೆ ಆಲ್ರೆಡಿ ಇದೆ. ಸೊ ಹಾಗಾಗಿ ಎಷ್ಟು ಮಾರ್ಕ್ಸಿಗೆ ಇದೆಯಪ್ಪ ಈ ಒಂದು 4ನೇ ಯೂನಿಟ್ ಅಂತಂದ್ರೆ 5 ಮಾರ್ಕ್ಸಿಗೆ ಇದೆ ಸ್ನೇಹಿತರೆ. ಅಂದ್ರೆ ನೀವು ಮೊದಲನೇ ಯೂನಿಟ್ 3ನೇ ಯೂನಿಟ್ ಏನು 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಓದ್ತಾ ಇದ್ದೀರಾ, ಅವ್ 2 ಯೂನಿಟ್ ಓದೋದು ಒಂದೇ. ಈ 4ನೇ ಯೂನಿಟ್ ಏನು ಮಷೀನ್ಸ್ ಇದೆ ಅಲ್ವಾ, ಇದು ಓದೋದು ಒಂದೇ. ಯಾಕಂದ್ರೆ 5 ಅಂಕಗಳಿಗೆ ಈ ಚಾಪ್ಟರ್ ಇಂದ ಕೇಳಲಾಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಅಂದ್ರೆ ಈ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನಲ್ಲೇ ಅತ್ಯಂತ ಕೋರ್ ಸಬ್ಜೆಕ್ಟ್ ಅಂತ ನೀವು ನೋಡಿದ್ರೆ ಪವರ್ ಸಿಸ್ಟಮ್ಸ್ ನ ನೀವು ಕೇಳಿರ್ತೀರಾ, ಸಿಗ್ನಲ್ ಸಿಸ್ಟಮ್ಸ್ ನ ಕೇಳಿರ್ತೀರಾ. ಬಟ್ ಅದರಲ್ಲಿ ಅತ್ಯಂತ ಕೋರ್, ನೀವು ಯಾರು ಇಂಜಿನಿಯರಿಂಗ್ ಎಂಟ್ರಿ ಆಗ್ತೀರಾ ಮೊಟ್ಟ ಮೊದಲ ಸೆಮ್ ನಲ್ಲೇ ನಿಮಗೆ ಒಂದು ಸಬ್ಜೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಮಷೀನ್ಸ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಡೀ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಿಂತಿರೋದೇ ಈ ಒಂದು ಎಲೆಕ್ಟ್ರಿಕಲ್ ಮಷೀನ್ಸ್ ಇಂದ. ಯಾವ್ದಪ್ಪ ಸರ್ ಅದು ಮಷೀನ್ಸ್ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು. ಸೊ ನಿಮ್ಗೆಲ್ಲ ಏನ್ ಕರೆಂಟ್ ಬರ್ತಾ ಇದೆ ಅದಕ್ಕೆಲ್ಲ ಮೂಲ ಕಾರಣ ಈ ಒಂದು ಟ್ರಾನ್ಸ್ಫಾರ್ಮರ್. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಲ್ಲಿ ಅತ್ಯಂತ ಮುಖ್ಯ ಘಟಕ ಒಂದು ಟ್ರಾನ್ಸ್ಫಾರ್ಮರ್. ಸೊ ಅದರ ವರ್ಕಿಂಗ್ ನಿಮಗಿದೆ, ಅದರ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಕಂಡುಹಿಡಿಯೋದು ನಿಮಗಿದೆ. ಸೊ ಅದೆಲ್ಲವನ್ನು ಕೂಡ ನಾವು ಕಲಿಯೋಣ. ಜೊತೆಗೆ ಹೋಗ್ತಾ ಎಲ್ಲಿ ನಾವು ನಾನ್ ಮೂವಿಂಗ್ ಬಾಡಿ ಆದಂತಹ ಒಂದು ಟ್ರಾನ್ಸ್ಫಾರ್ಮರ್ ನ ಓದ್ತೀವಿ, ಅದೇ ತರ ರೊಟೇಟಿಂಗ್ ಮಷೀನ್ ಆದಂತಹ ಒಂದು ಇಂಡಕ್ಷನ್ ಮೋಟರ್. ಸೊ ಇಂಡಕ್ಷನ್ ಮೋಟರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಜೀವದಾನ ಕೊಡುತ್ತೆ ಸ್ನೇಹಿತರೆ. ನೋಡಿ, ರೈತರು ಗಿಡಕ್ಕೆ ನೀರು ಬಿಡಬೇಕಂದ್ರೆ ಒಂದು ಮೋಟರ್ ಅನ್ನ ಬಳಸ್ತಾರೆ, ಅಥವಾ ಸಾಮಾನ್ಯವಾಗಿ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೀರನ್ನ ಸಂಪಿಂದ ಟ್ಯಾಂಕಿಗೆ ಪಂಪ್ ಮಾಡಬೇಕು ಅಂತಂದ್ರೆ ಒಂದು ಮೋಟರ್ ಅನ್ನ ಬಳಸ್ತಾರೆ, ಅಥವಾ ಒಂದು ಶುಗರ್ ಕೇನ್ ಜ್ಯೂಸ್ ಅಂಗಡಿಯಲ್ಲೋ ಅಥವಾ ಎಲ್ಲ ಒಂದು ಕಡೆ ಮೋಟರ್ನ ಬಳಕೆ ಮಾಡೇ ಮಾಡ್ತಾರೆ. ನಾನು ಹೇಳ್ದಂಗೆ ಇದು ಜೀವದಾನ ಕೊಡುವಂತ ಒಂದು ವಸ್ತು. ಸೊ ಆ ಮೋಟರ್ ಯಾವಾಗ ಹೇಗೆ ಇಂಡಕ್ಷನ್ ಮೋಟರ್ ವರ್ಕ್ ಆಗುತ್ತೆ, ಅದಕ್ಕೆ ಸ್ಟಾರ್ಟಿಂಗ್ ಹೇಗೆ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ನಿಮಗೆ ಈ ಎಲೆಕ್ಟ್ರಿಕಲ್ ಮಷೀನ್ಸ್ ನಲ್ಲಿ ಇದೆ. ಸೊ ಅವೆಲ್ಲವನ್ನು ಕೂಡ ನಾವು ಈ ಮಷೀನ್ಸ್ ಚಾಪ್ಟರ್ ಅಲ್ಲಿ ಓದ್ತೀವಿ. ಜೊತೆಗೆ ಅದಕ್ಕೆ ಅಡಿಷನಲ್ ಆಗಿ ಸೊ ಬ್ಯಾಟರೀಸ್ ಮತ್ತೆ UPS ಇದೆ. ಸೊ ಹೌದಲ್ವಾ ಸ್ನೇಹಿತರೆ, ನಾವೆಲ್ಲರೂ ಕೂಡ ಬ್ಯಾಟ್ರಿನ ಬಳಸ್ತೀವಿ. ಸಣ್ಣ ಫೋನ್ ಇಂದ ಹಿಡಿದು ದೊಡ್ಡ ಲ್ಯಾಪ್ಟಾಪ್ ತನಕ, ದೊಡ್ಡ ಕಂಪ್ಯೂಟರ್ ತನಕ ಬ್ಯಾಟ್ರೀಸ್ ಬೇಕೇ ಬೇಕಾಗುತ್ತೆ. ಹಾಗೇನೆ ಈಗ UPS ಕೂಡ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಕರಿತೀವಲ್ವಾ, ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಯಾವ ತರ ಇದೆ. ಸೊ ಈ ತರ ಒಂದು ಬೇಸಿಕ್ ಫಂಡಮೆಂಟಲ್ ನಾಲೆಜ್ ಅನ್ನ ಒಬ್ಬ ಅಭ್ಯರ್ಥಿಗೆ ಟೆಸ್ಟ್ ಮಾಡುವಂತಹ ಕೆಲಸ ಈ ಚಾಪ್ಟರ್ ಮಾಡುತ್ತೆ. ಸೊ ನಾನು ನಿಮಗೆ ಫಂಡಮೆಂಟಲ್ ಆಗಿ ಇದನ್ನ ಬೇಸಿಕ್ ಮುಖಾಂತರ ಇದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದು ತಿಳ್ಕೊಳ್ಳಿ, 5 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಕಲಿತಾ ಹೋಗೋಣ. ಸೊ ನೀವು ನೋಡ್ತಿರ್ಬೋದು, ನಮ್ಮ ಕಳೆದ ವರ್ಷದ ಟಾಪ್ ರ್ಯಾಂಕರ್ಸ್ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಸೊ ಸುಮಾರು ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ಈಗ ನೀವು ಕೂಡ ಈ ಫೋಟೋದಲ್ಲಿ ಅಥವಾ ಈ ಲಿಸ್ಟ್ ನಲ್ಲಿ ಬರ್ಬೇಕಂತಂದ್ರೆ ಈ ಚಾಪ್ಟರ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಸ್ನೇಹಿತರೆ, ಡೀಟೇಲ್ಡ್ ಸಿಲೆಬಸ್ ನಾನು ಈ ಒಂದು ಚಾಪ್ಟರ್ಗೆ ತೋರಿಸ್ಬಿಡ್ತೀನಿ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಏನೇನಿದೆಯಪ್ಪ ಯೂನಿಟ್ 4 ನಲ್ಲಿ, ನಾನು ನಿಮಗೆ ಮೊದಲೇ ಹೇಳ್ದ ಹಾಗೆ ಏನಿದೆಯಪ್ಪ ಅಂತಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ಸ್ ನ ಕಲಿತೀವಿ. ಟ್ರಾನ್ಸ್ಫಾರ್ಮರ್ಸ್ ನಲ್ಲಿ ಏನೇನು ಕಲಿತೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಒಂದು ವರ್ಕಿಂಗ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಅನ್ನ ಕಲಿತೀವಿ, ಯಾವ ತರ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗುತ್ತೆ. ಯಾಕಂತಂದ್ರೆ ಸ್ನೇಹಿತರೆ, ಟ್ರಾನ್ಸ್ಫಾರ್ಮರ್ ಒಳಗಡೆ ನೀವು ಬಿಚ್ಚಿದ್ರೆ ಏನೂ ಇರಲ್ಲ ಸ್ನೇಹಿತರೆ. ಒಂದು ಎರಡು ಒಂದು ಕಂಡಕ್ಟರ್ ಅನ್ನ ಇಟ್ಟು ಅದಕ್ಕೆ ವೈರ್ ಸುತ್ತಿರ್ತಾರೆ. ಸೊ ಈ ಕಡೆ ಒಂದು ವೈಂಡಿಂಗ್ಸ್ ಇರುತ್ತೆ, ಈ ಕಡೆ ಒಂದು ವೈಂಡಿಂಗ್ಸ್ ಇರುತ್ತೆ. ಸೊ ನೋಡಿ, ಆ ಥರದ್ದೇನು ಕಷ್ಟದ ಕನ್ಸ್ಟ್ರಕ್ಷನ್ ಇಲ್ಲ, ಆದರೆ ವರ್ಕಿಂಗ್ ಮಾತ್ರ ಅದ್ಭುತ ವರ್ಕಿಂಗ್. ಒಂದು ಕರೆಂಟ್, ಒಂದು ವೋಲ್ಟೇಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡುವಂತಹ ಕೆಲಸ, ಫ್ರೀಕ್ವೆನ್ಸಿಯನ್ನ ಚೇಂಜ್ ಮಾಡದೇ ಇರೋ ಹಾಗೆ ಮಾಡುವಂತಹ ಒಂದು ಅದ್ಭುತ ವಸ್ತು ಟ್ರಾನ್ಸ್ಫಾರ್ಮರ್. ಸೊ ಅದರ ವರ್ಕಿಂಗ್ ಪ್ರಿನ್ಸಿಪಲ್ ಹೇಗೆ ವರ್ಕ್ ಆಗುತ್ತೆ, ಯಾವ ಲಾಸ್ ಇದಕ್ಕೆ ಬಳಸ್ಕೊಳ್ಳುತ್ತೆ ಅನ್ನೋದನ್ನ ನಾವು ಆರಂಭದಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದನ್ನ ನಾವು ಕಲಿತೀವಿ. ನಂತರದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ನ ಡಿಸೈನ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗುವಂತಹ ವೈಂಡಿಂಗ್ಸ್ ಎಷ್ಟಿರಬೇಕು, ಕಂಡಕ್ಟರ್ ಎಷ್ಟಿರಬೇಕು, ಯಾವ ರೀತಿ ಅದಕ್ಕೆ ಮ್ಯಾಗ್ನೆಟಿಕ್ ಲಿಂಕೇಜ್ ಅನ್ನ ಕೊಡಬೇಕು, ಪ್ರತಿಯೊಂದನ್ನು ಕೂಡ ಈ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ನಮಗೆ ಹೇಳ್ಕೊಡುತ್ತೆ. ಸೊ ಅದನ್ನ ನಾವು ಕಲಿತಾ ಹೋಗ್ತೀವಿ. ನಂತರದಲ್ಲಿ ನಾವು ಯಾವಾಗ ವರ್ಕಿಂಗ್ ಪ್ರಿನ್ಸಿಪಲ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋನ ಕಲಿತೀವಿ, ಟೈಪ್ಸ್ ನ ಕೂಡ ಕಲಿಬೇಕಾಗತ್ತೆ. ಅಂದ್ರೆ ಯಾವ್ಯಾವ ರೀತಿಯ ಟ್ರಾನ್ಸ್ಫಾರ್ಮರ್ ಗಳಿದಾವೆ. ಉದಾಹರಣೆಗೆ ಎಲ್ಲದಕ್ಕೂ ಕೂಡ ಒಂದೇ ಟ್ರಾನ್ಸ್ಫಾರ್ಮರ್ ಬಳಸಕ್ಕಾಗತ್ತಾ? ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ಸ್ನೇಹಿತರೆ ಯೋಚನೆ ಮಾಡಿ, ಜೋಗದಲ್ಲಿ ನಾವು ಕರೆಂಟ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ನಾವು ಜೋಗದಲ್ಲಿ ಉತ್ಪತ್ತಿ ಆಗಿರುವಂತ ಕರೆಂಟ್ ಬೆಂಗಳೂರಿನ ಯಾವುದೋ ಒಂದು ನಗರಕ್ಕೆ ಕೊಡಬೇಕು ಅಂತ. ಸರ್ ಹೇಗೆ ಸಾಧ್ಯ ಸರ್, 300 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಲ್ವಾ? ಸೊ ಹೌದು ಸ್ನೇಹಿತರೆ, ಅದಕ್ಕೇನು ಮಾಡ್ತಾರೆ ಅಂತಂದ್ರೆ ಆ ಎಲೆಕ್ಟ್ರಿಸಿಟಿ ಲಾಸ್ ಆಗುತ್ತೆ ಅಲ್ವಾ. ಯಾಕಂದ್ರೆ ಒಂದು ಕಂಡಕ್ಟರ್ ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದ್ರೆ ಹಲವಾರು ರೀತಿಯ ಲಾಸಸ್ ನ ನೀವು ನೋಡಬಹುದು. ಹೀಟ್ ಇಂದ ಲಾಸಸ್ ಆಗುತ್ತೆ, ಅಥವಾ ರೆಸಿಸ್ಟೆನ್ಸ್ ಇಂದ ಲಾಸಸ್ ಆಗುತ್ತೆ. ಸೊ ಈ ರೀತಿ ಕರೆಂಟ್ ಒಂದು ಕಂಡಕ್ಟರ್ ನಲ್ಲಿ ಮೂವ್ ಆಯಿತು ಅಂದ್ರೆ ಲಾಸಸ್ ಆಗ್ತಾ ಇರುತ್ತೆ. ಸೊ ಯೋಚನೆ ಮಾಡಿ, ನಾವು 300-370 ಕಿಲೋಮೀಟರ್ನ ನಾವು ವೈರ್ನ ಎಳಿತೀವಿ ಅಂದಾಗ
ಸೊ ಸುಮಾರು ಕಡೆ ಲಾಸಸ್ ಆಗ್ಬೋದಲ್ವಾ. ಅದು ಅಲ್ಲದೆ ಈ ಉದಾಹರಣೆಗೆ ನೋಡಿ, ಶಿವಮೊಗ್ಗ ಭಾಗದಿಂದ ವೈರ್ ಪಾಸ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಹ್ಯೂಮಿಡಿಟಿ ಕಡಿಮೆ, ಹಾಗೆ ಟೆಂಪರೇಚರ್ ಕೂಡ ನಾರ್ಮಲ್ ಆಗಿರುತ್ತೆ. ಸೊ ಹೋಗ್ತಾ ಹೋಗ್ತಾ ನೋಡಿ, ಈಗ ನೀವು ದುರ್ಗದ ವೈಸ್ ಇಂದ ಎಳಿತಾ ಹೋಗ್ತೀರಾ ಅಂದ್ರೆ ಈ ತುಮಕೂರು ಶಿರಾ ಭಾಗದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ನಾವು ಬಳಸುವಂತ ಕಂಡಕ್ಟರ್ ಕೂಡ ಹಲವಾರು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಗೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವ್ ಏನ್ ಯೋಚನೆ ಮಾಡಬೇಕು ಅಂದ್ರೆ ಯಾವುದಕ್ಕೆ ಯಾವ ಸೂಕ್ತ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಬೇಕು. ನೋಡಿ, ಅಲ್ಲಿ ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸ್ತೀವಿ. ಅಂದ್ರೆ ಇರುವಂತಹ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನ ಹೈ ವೋಲ್ಟೇಜ್ ಆಗಿ ಅದನ್ನ ಪರಿವರ್ತಿಸಿ ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪಾಸ್ ಮಾಡ್ತೀವಿ. ಅದೇ ಯೋಚನೆ ಮಾಡಿ, ನಿಮ್ಮ ಒಂದು ಸಣ್ಣ ಒಂದು ಸಬ್ಸ್ಟೇಷನ್ ಇದೆ ಅಂತ ಅನ್ಕೋಣ. ಉದಾಹರಣೆಗೆ ನೀವೀಗ ಶಿವಮೊಗ್ಗ ನಗರದಲ್ಲಿ ಇದ್ದೀರಾ ಅಂತಂದ್ರೆ ಈ ದುರ್ಗಿಗುಡಿ ಭಾಗದ ಒಂದು ಕರೆಂಟ್ ಅನ್ನ ಎಲ್ಲ ಕೂಡ ಇದರ ಹತ್ತಿರದ ಸಬ್ಸ್ಟೇಷನ್, ಉದಾಹರಣೆಗೆ ಮೆಗನ್ ಆಸ್ಪತ್ರೆ ಪಕ್ಕ ಒಂದು ಸಬ್ಸ್ಟೇಷನ್ ಅನ್ನ ನೋಡಿರ್ತೀರಾ, ಅದಕ್ಕೆ ಸೀಮಿತವಾಗಿ ಇಟ್ಟಿರ್ತಾರೆ. ಸೊ ಅಲ್ಲಿ ಏನು ನಿಮ್ಗೆ ತುಂಬಾ ದೊಡ್ಡ ಮಟ್ಟದ ವೋಲ್ಟೇಜ್ ಮತ್ತು ಕರೆಂಟ್ ನಿಮಗೆ ಉತ್ಪತ್ತಿ ಆಗಿದ ಕಡೆಯಿಂದ ಬಂದಿರತ್ತಲ್ವಾ, ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡಿ ರೆಸಿಡೆನ್ಷಿಯಲ್ ಏರಿಯಾಗೆ, ಯಾಕಂದ್ರೆ ನಿಮ್ಮ ಮನೆಗೆ ಬರುವಂತಹ ಕರೆಂಟ್ ಅಥವಾ ವೋಲ್ಟೇಜ್ ಕೇವಲ 230 ವೋಲ್ಟೇಜ್ ಆಗಿರುತ್ತೆ. ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತಂದ್ರೆ ನೀವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಬೇಕಾದ್ರೆ ಬಂದಿರುವಂತಹ ಹೈ ವೋಲ್ಟೇಜ್ ಆಗಿರೋ ಕರೆಂಟ್ ಅನ್ನ ನಿಮ್ಮ ಮನೆಗೆ ಕೊಡಬೇಕಂದ್ರೆ 230 ವೋಲ್ಟೇಜ್, ಅಥವಾ ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ಕೊಡಬೇಕು ಅಂದ್ರೆ 440 ವೋಲ್ಟೇಜ್ ಅಷ್ಟು ಕೊಡಬೇಕಾಗುತ್ತೆ. ಸೊ ಅದನ್ನ ಸ್ಟೆಪ್ ಡೌನ್ ಅನ್ನ ಮಾಡಿ ಬಳಸಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡಿ, ಒಂದೇ ಕಡೆ ರೆಸಿಡೆನ್ಷಿಯಲ್ ಏರಿಯಾ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂದ್ರೆ ಒಂದ್ ಕಡೆ ನಾವು ಅದನ್ನ ಸಣ್ಣದ್ ಮಾಡಬೇಕು, ಇನ್ನೊಂದ್ ಕಡೆ ಇನ್ನೂ ಕಡಿಮೆ ಮಾಡಬೇಕು, ಜೊತೆಗೆ ಅದನ್ನ ಟ್ರಾನ್ಸ್ಮಿಷನ್ ಮಾಡಬೇಕು ಅಂದ್ರೆ ಕೂಡ ವೋಲ್ಟೇಜ್ ಅನ್ನ ಜಾಸ್ತಿ ಮಾಡಬೇಕು. ಸೊ ಇಲ್ಲೇ ನಿಮಗೆ 3 ತರದ ಒಂದು ಟ್ರಾನ್ಸ್ಫಾರ್ಮರ್ ಬೇಕಾಗುತ್ತೆ. ಸೊ ಹಾಗೇನೆ ಎಷ್ಟು ತರದ ಟ್ರಾನ್ಸ್ಫಾರ್ಮರ್ಗಳಿದಾವೆ, ಆಟೋ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಅದರ ಯೂಸೇಜ್ಗಳೆಲ್ಲಿ, ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು AC ಕರೆಂಟ್ ಏನ್ ಬಂದಿರುತ್ತೆ, ನಿಮ್ಮ ಮೊಬೈಲ್ ನಲ್ಲಿ 5 ವೋಲ್ಟ್ಸ್ ತನಕ ಮಾತ್ರ ವ್ಯಾಲಿಡ್ ಇರುತ್ತೆ. ನಾನು ಹೇಳ್ದಂಗೆ ನಿಮ್ಮ ಮನೆಗೆ 230 ವೋಲ್ಟೇಜ್ ಬರುತ್ತೆ. ಹಾಗಾದ್ರೆ ನಿಮ್ಮ ಚಾರ್ಜರ್ ನಲ್ಲಿ, ಅಡಾಪ್ಟರ್ ನಲ್ಲಿ ಕೂಡ ಸಣ್ಣ ಸಣ್ಣ ಸ್ಟೆಪ್ ಟ್ರಾನ್ಸ್ಫಾರ್ಮರ್ ಇರ್ತವೆ. ಸೊ ಹಾಗಾದ್ರೆ ಅವನ್ನ ಹೇಗೆ ತಯಾರು ಮಾಡ್ತಾರೆ, ಜೊತೆಗೆ ಯಾವ್ಯಾವ ತರ ಟೈಪ್ಸ್ ಇದೆ, ಅದರ ಅಪ್ಲಿಕೇಶನ್ ಮತ್ತು ಅದರ ರೇಟಿಂಗ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದನ್ನ ನಾವು ಆರಂಭಿಕ ಹಂತದಲ್ಲಿ ಟ್ರಾನ್ಸ್ಫಾರ್ಮರ್ ನಲ್ಲಿ ಕಲಿತಾ ಹೋಗ್ತೀವಿ. ನಂತರದಲ್ಲಿ ನೋಡಿ, ತುಂಬಾ ಇಂಪಾರ್ಟೆಂಟ್ ವಸ್ತು, ನಮ್ಮ ಇಡೀ ಎಂಟೈರ್ ಎಲೆಕ್ಟ್ರಿಕಲ್ ಮಷಿನ್ಸ್ ನಿಂತಿರೋದ ಇವೆರಡು ವಸ್ತು ಮೇಲೆ, ಒಂದು ಟ್ರಾನ್ಸ್ಫಾರ್ಮರ್, ಇನ್ನೊಂದು ತುಂಬಾ ಅದ್ಭುತವಾದ ಇಂಪಾರ್ಟೆಂಟ್ ವಸ್ತು ಯಾವ್ದಪ್ಪ ಅಂತಂದ್ರೆ ಇಂಡಕ್ಷನ್ ಮೋಟಾರ್. ಹೌದು ಸ್ನೇಹಿತರೆ, ಇಂಡಕ್ಷನ್ ಮೋಟಾರ್ ನಿಮಗೆ ಹಲವಾರು ತರ ಬರುತ್ತೆ. ಅದರಲ್ಲಿ ನಾವು ಸಿಂಗಲ್ ಫೇಸ್ ಮೋಟಾರ್ ಯಾವ್ದ್ಯಾವ್ದಿದೆ, 3 ಫೇಸ್ ಇಂಡಕ್ಷನ್ ಮೋಟಾರ್ ಇದೆ ಅಂತ ಹೇಳ್ಬಿಟ್ಟು ನಾವು ಕಲಿತೀವಿ. ಜೊತೆಗೆ ಇಂಡಕ್ಷನ್ ಮೋಟಾರ್ ಸಾಮಾನ್ಯವಾಗಿ ಈಗ ನೋಡಿ, ಟ್ರಾನ್ಸ್ಫಾರ್ಮರ್ ಏನಿಲ್ಲ, ನೀವು ಪವರ್ ಸಪ್ಲೈ ಕೊಟ್ಟ ತಕ್ಷಣ ಸ್ಟಾರ್ಟ್ ಆಗುತ್ತೆ, ವರ್ಕ್ ಆಗುತ್ತೆ. ಬಟ್ ಇಂಡಕ್ಷನ್ ಮೋಟಾರ್ ಆ ತರ ಅಲ್ಲ, ಅದಕ್ಕೆ ಒಂದು ಸ್ಟಾರ್ಟಿಂಗ್ ಟಾರ್ಕ್ ಅನ್ನ ಕೊಡಬೇಕಾಗತ್ತೆ ಮೋಟಾರ್ನ ತಿರುಗಿಸ್ಲಿಕ್ಕೆ, ಆಮೇಲೆ ಅದು ಇಂಡಕ್ಷನ್ ಇಂದ ತಿರುಗುತ್ತೆ. ಬಟ್ ಆ ಸ್ಟಾರ್ಟಿಂಗ್ ಮಾಡಕ್ಕೆ ಸ್ಟಾರ್ಟರ್ ಅಂತ ಒಂದು ವಸ್ತುವನ್ನ ಬಳಸ್ತೀವಿ. ಆ ಸ್ಟಾರ್ಟರ್ ನಲ್ಲಿ ಯಾಕೆ ಅದು ನಮಗೆ ನೆಸೆಸಿಟಿ, ಯಾವ ಯಾವ ರೀತಿಯ ಸ್ಟಾರ್ಟರ್ ಇದೆ ಅನ್ನೋದು ನಿಮಗೆ ಎಕ್ಸಾಮ್ ನಲ್ಲಿ ಇದೆ. ಉದಾಹರಣೆಗೆ ನೋಡಿ, ನೆಸೆಸಿಟಿ ಆಫ್ ಅ ಸ್ಟಾರ್ಟರ್ ಅನ್ನೋದು ಒಂದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ DOL ಸ್ಟಾರ್ಟರ್ ಹಾಗೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ 2 ರೀತಿಯ ಸ್ಟಾರ್ಟರ್ ಗಳಿದಾವೆ. DOL ಸ್ಟಾರ್ಟರ್ ಹಾಗೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ 2 ರೀತಿಯ ಸ್ಟಾರ್ಟರ್ ಗಳಿದಾವೆ. ಸೊ ಅದನ್ನ ಕೂಡ ಕಲಿತೀವಿ. ಸೊ ಇಲ್ಲಿಗೆ ನಮ್ಗೆ ಇಂಡಕ್ಷನ್ ಮೋಟಾರ್ನ ಒಂದು ಯಾವ ತರ ಟೈಪ್ಸ್, ಹಾಗೆ ಸ್ಟಾರ್ಟರ್ ಏನಕ್ಕೆ ಬೇಕು, ಯಾವ ಯಾವ ರೀತಿಯ ಸ್ಟಾರ್ಟರ್ ಇದಾವೆ ಅನ್ನೋದನ್ನ ಕಲಿತೀವಿ. ಈಗ ಸ್ಟಾರ್ಟರು ಫೇಲ್ ಕೂಡ ಆಗುತ್ತೆ. ಒಂದ್ಸರಿ ಸರ್ ವೈಂಡಿಂಗ್ ಸುಟ್ಟೋಗಿದೆ ಸರ್, ಅಥವಾ ಮೋಟರ್ ಏನೋ ಹಾಳಾಗಿದೆ, ಮೋಟರ್ ತೋರಿಸ್ಬೇಕು ಅಂತ ನೀವು ಸಾಮಾನ್ಯವಾಗಿ ಮೆಕ್ಯಾನಿಕ್ ಅಂಗಡಿಗೆ, ಎಲೆಕ್ಟ್ರಿಕಲ್ ಶಾಪ್ಗಳಿಗೆ ಹೋಗ್ತಾ ಇರ್ತೀರಾ. ಸೊ ಹಾಗಾದ್ರೆ ಡಿಫ್ರೆಂಟ್ ಕಾಸಸ್ ಏನೇನು ಫೇಲ್ಯೂರ್ ಆಗಲಿಕ್ಕೆ, ಅದಕ್ಕೆ ರೆಮಿಡೀಸ್ ಏನೇನು, ನೀವು ಯಾವ ರೀತಿ ಒಂದು ಮೇಂಟೆನೆನ್ಸ್ ಅನ್ನ ಮಾಡಬೇಕು ಒಂದು ಮೋಟಾರ್ ಅನ್ನೋದನ್ನ ನಾವು ಕಲಿತಾ ಹೋಗ್ತೇವೆ. ಸೊ ಇದಿಷ್ಟು ಆರಂಭಿಕ ಹಂತದ ಸಿಲೆಬಸ್ ನಲ್ಲಿ ಟ್ರಾನ್ಸ್ಫಾರ್ಮರ್ ಮತ್ತು ಇಂಡಕ್ಷನ್ ಮೋಟರ್ ಅಲ್ಲಿ ಏನೇನ್ ಬರ್ತಾವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. ನಂತರದಲ್ಲಿ ಈ ಚಾಪ್ಟರ್ ನಲ್ಲಿ ಬ್ಯಾಟ್ರೀಸಿಗೆ ಹೋಗ್ಬಿಡ್ತೀವಿ. ಸೊ ನೀವು ಕಳೆದ 3-4 ವರ್ಷದ ಪೇಪರ್ನ ನೋಡಿದ್ರೆ ಬ್ಯಾಟ್ರೀಸ್ ಮೇಲೆ ಸರಿಸುಮಾರು 1 ಅಥವಾ 1ಕ್ಕಿಂತ ಹೆಚ್ಚು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಬ್ಯಾಟ್ರೀಸ್ ಅಲ್ಲಿ ನೋಡಿ, ಟೈಪ್ಸ್ ಆಫ್ ಬ್ಯಾಟ್ರಿ ಯಾವುದು ಅಂದ್ರೆ, ಎಲ್ಲದಕ್ಕೂ ನಾನು ಆಗ್ಲೇ ಹೇಳ್ದಂಗೆ ಎಲ್ಲದಕ್ಕೂ ಹೇಗೆ ಒಂದೇ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಕ್ಕಾಗಲ್ಲ, ಅದೇ ರೀತಿ ಎಲ್ಲದಕ್ಕೂ ಒಂದೇ ಬ್ಯಾಟ್ರಿಯನ್ನು ಕೂಡ ಬಳಸಕ್ಕಾಗಲ್ಲ. ಸೊ ಅದರಲ್ಲಿ ನೋಡಿ, ಲೆಡ್ ಆಸಿಡ್ ಬ್ಯಾಟ್ರಿಗಳಿದಾವೆ, ಲಿಥಿಯಂ ಬ್ಯಾಟ್ರಿಗಳಿದಾವೆ. ಸೊ ಅದರಲ್ಲಿ ಬೇರೆ ಬೇರೆ ತರ ಬ್ಯಾಟ್ರಿಗಳಿರ್ತವೆ, ಅದನ್ನ ತಗೊಳ್ಬೇಕು. ಮತ್ತೆ ಅದರ ಸೆಲೆಕ್ಷನ್ ಕ್ರೈಟೀರಿಯಾವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಯಾವುದಕ್ಕೆ ಯಾವ ಬ್ಯಾಟ್ರಿಯನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು. ಸೊ ಅದೊಂದು.
ಜೊತೆಗೆ ಇಲ್ಲಿ ನಾವು ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಕಲಿತೀವಿ, ಆಂಪಿಯರ್ ಅವರ್ ಕೆಪಾಸಿಟಿ ಅಂತ. ಉದಾಹರಣೆಗೆ ನೀವು ಫೋನನ್ನು ಖರೀದಿ ಮಾಡ್ತಾ ಹೋಗ್ತಿದ್ದಾಗ ನೋಡ್ತಾ ಇರ್ತೀರಾ 1000 mAh ಫೋನ್ ಇದೆ ಸರ್, 5000 mAh ಫೋನ್ ಇದೆ, ಸೊ ನಮ್ಗೆ 2 ದಿನ 1 ದಿನ ಚಾರ್ಜ್ ಹಾಕಿದ್ರೆ 4 ದಿನ ಬಳಸ್ಬೋದು. ಸೊ ಹಾಗಾದ್ರೆ ಆ AH ಅಂತ ನಾವು ಹೇಳ್ತಾ ಇದೀವಲ್ವಾ, ಆಂಪಿಯರ್ ಅವರ್, ಅದರ ಕೆಪಾಸಿಟಿ ಹೇಗೆ ವರ್ಕ್ ಆಗುತ್ತೆ. ಉದಾಹರಣೆಗೆ ನಿಮ್ಮ ಫೋನ್ 100% ಚಾರ್ಜ್ ಆಗುತ್ತೆ ಅಂದ್ರೆ ಎಷ್ಟು ವೋಲ್ಟೇಜ್ ನಿಂತಿರುತ್ತೆ ಅಂತ ನಿಮಗೆ ಗೊತ್ತಾ. ಸೊ ಹಾಗಾಗಿ ಯಾವ ರೀತಿ ಅದು ವರ್ಕ್ ಆಗುತ್ತೆ, ಆ ಆಂಪಿಯರ್ ಅವರ್ ಕೆಪಾಸಿಟಿ ಅಂದ್ರೆ ಏನು ಅಂತ ನಾವು ಇದ್ರಲ್ಲಿ ಕಲಿತೀವಿ. ಜೊತೆಗೆ ತುಂಬಾ ಇಂಪಾರ್ಟೆಂಟ್, ಸುಮಾರು ಜನದ ಫೋನು ಬ್ಯಾಟ್ರಿ ನಿಲ್ಲೋದೇ ಇಲ್ಲ ಅಲ್ವಾ, ಎಫಿಷಿಯನ್ಸಿ ಹೋಗಿರುತ್ತೆ ಬ್ಯಾಟ್ರಿದು. ಸೊ ಏನಕ್ಕೆ, ಅದು ಹೇಗೆ ಆಗುತ್ತೆ, ಎಫಿಷಿಯನ್ಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೊ ಒಂದು ಬ್ಯಾಟ್ರಿಯನ್ನ ಲಾಂಗ್ ಲಾಸ್ಟಿಂಗ್ ಆಗಿ ಹೇಗೆ ಬಳಸ್ಬೋದು. ಸೊ ಟೆಕ್ನಿಕಲ್ ಪಾಯಿಂಟ್ಸ್ ಇಂದ ಇದೊಂದಿಷ್ಟು ಕಲಿಯೋಣ. ನಂತರದಲ್ಲಿ ಈ ಚಾಪ್ಟರ್ನ ಕೊನೆಯ ಭಾಗ ಯಾವುದಪ್ಪ ಅಂದ್ರೆ UPS. ಸೊ UPS ಅದರಲ್ಲಿ ಯಾವ್ಯಾವ ಥರ ಟೈಪ್ಸ್ ಇದೆ, ಅದರ ಅಪ್ಲಿಕೇಶನ್ಸ್ ಏನೇನು, ಅಗೇನ್ ಅದನ್ನ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗೆ UPS ಅನ್ನ ಮಾಡ್ತೀವಿ. ಜೊತೆಗೆ UPS ನ ಸೈಜ್ನ ನಾವು ಯಾವ ರೀತಿ ಹೇಳ್ತೀವಿ, ಸೈಜಿಂಗ್ ಆಫ್ UPS ಅನ್ನೋದನ್ನ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಉದಾಹರಣೆಗೆ ನೀವು ಯಾವುದೋ ಒಂದು ಸಿನಿಮಾ ಸೆಟ್ ಹಾಕಿರ್ತಾರೆ ಅಂತ ಅನ್ಕೋಣ, ಆ ಸಿನಿಮಾ ಸೆಟ್ ಅಲ್ಲಿ ನೋಡಿ ನೀವು ಅಲ್ಲಿ ಏನು ಇರಲ್ಲ, ಅಂದ್ರೆ ಖಾಲಿ ರೋಡು, ಯಾವುದೋ ಖಾಲಿ ರೋಡಲ್ಲಿ ಯಾವುದೋ ಸಿನಿಮಾ ತೆಗಿತಾ ಇದ್ದಾರೆ ಅನ್ಕೋಣ, ಅಲ್ಲಿ ನೋಡಿ ಲೈಟಿಂಗ್ಸ್ ಬೇಕು, ಮತ್ತೆ ಏನು ಕ್ಯಾರವಾನ್ ಇರುತ್ತೆ. ಸೊ ಎಲ್ಲರಿಗೂ ಕೂಡ ಕರೆಂಟ್ ಸಪ್ಲೈ ಬೇಕು, ನೀವು ಅಲ್ಲೆಲ್ಲಿಂದನೋ ವೈರ್ ಇಳಕ್ಕಾಗಲ್ಲ. ಸೊ ನೀವು ಏನು ಮಾಡಿಸ್ತೀರಾ, ಜನರೇಟರ್ ಏನಾದ್ರು ತೆಗೆದುಕೊಳ್ತೀರಾ. ಸೊ ಹಾಗಾದ್ರೆ ಅದರಲ್ಲೂ ಕೂಡ ಅದು ಹೋಗದೆ ಇರೋ ಥರ. ಸೊ UPS ಯಾಕೆ ಇಂಪಾರ್ಟೆಂಟ್, ಅದನ್ನ ಎಲ್ಲೆಲ್ಲಿ ಬಳಸ್ತೀವಿ ಎಲ್ಲದನ್ನು ಕೂಡ ಈ ಚಾಪ್ಟರ್ನಲ್ಲಿ ಕಲಿತಾ ಹೋಗೋಣ. ಇನ್ನು ಈ ಚಾಪ್ಟರ್ನ ಕೊನೆ ಭಾಗದಲ್ಲಿ ನಾವು SI ಯೂನಿಟ್ಗಳು ಎನರ್ಜಿಗೆ ಸಂಬಂಧಪಟ್ಟಂಗೆ, ಹಾಗೆ ಅದಕ್ಕೆ ಯಾವ್ಯಾವ ಮೀಟರ್ಗಳನ್ನು ಬಳಸ್ತೀವಿ, ಸಿಂಗಲ್ ಫೇಸ್ ಮತ್ತು 3 ಫೇಸ್ ಸಪ್ಲೈ ಬಗ್ಗೆ ಇನ್ನು ಹೆಚ್ಚುವರಿ ಡೀಟೇಲ್ಸನ್ನು ಕಲಿತಾ ಹೋಗ್ತೀವಿ. ಸೊ ಸ್ನೇಹಿತರೆ, ಈ ಚಾಪ್ಟರ್ನಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ಇವಾಗ ಡೀಟೇಲ್ಡ್ ಸಿಲೆಬಸ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಅದನ್ನು ಒಂದೊಂದಾಗೆ ಕಲಿತಾ ಹೋಗೋಣ. ಸೊ ಇದರಲ್ಲಿ ಮೊಟ್ಟ ಮೊದಲಿಗೆ ಬರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ಮಷಿನ್ಸ್. ಆ ಎಲೆಕ್ಟ್ರಿಕಲ್ ಮಷಿನ್ಸಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಓದುವಂಥದ್ದು ಟ್ರಾನ್ಸ್ಫಾರ್ಮರ್ಸ್. ಸೊ ಸ್ನೇಹಿತರೆ, ನಾನು ನಿಮಗೆ ನೇರವಾಗಿ ಟ್ರಾನ್ಸ್ಫಾರ್ಮರ್ಸ್ಗೆ ಹೋದರೆ ಸೊ ನಿಮಗೆ ಅರ್ಥ ಆಗದೆ ಇರ್ಬೋದು. ಯಾಕಂತಂದರೆ ನೋಡಿ, ಅದರಲ್ಲಿ ಏನೂ ಇಲ್ಲ, ಕನ್ಸ್ಟ್ರಕ್ಷನ್ ಸಿಂಪಲ್ ಆಗಿದೆ, ಟ್ರಾನ್ಸ್ಫಾರ್ಮೇಷನ್ ರೇಷನ್ ನೀವು ಕಲಿತಂಗೆ ಬರೀ ಗಟ್ಟೊಡ್ಕೊಂಡು ಹೋದ್ರೂ ಸಾಕು. ಬಟ್ ಆದರೂ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಲೆಕ್ಕ ಕೇಳಿಬಿಟ್ರೆ ಅಥವಾ ಟೆಕ್ನಿಕಲ್ ಕ್ವಶನ್ಸ್ ಏನಾದ್ರು ಕೇಳಿದ್ರೆ, ಯಾಕಂದರೆ ನೀವು ಕಳೆದ 2-3 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ ತೋರಿಸ್ತೀನಿ, ಟೆಕ್ನಿಕಲ್ ಆಗಿ ಕೇಳ್ದ ಅಂದರೆ ಸಿಂಪಲ್ ಕ್ವಶನ್ ಇರುತ್ತೆ. ಬಟ್ ನಿಮ್ಗೆ ಕೊಟ್ಟಿರೋ ನೋಟ್ಸ್ನಲ್ಲಿ ನಾವು ಕನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಯಾಕಂದರೆ ಸಿಲೆಬಸಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಅದನ್ನೇ ಕೊಟ್ಟಿರ್ತೀನಿ. ಬಟ್ ನಿಮಗೆ ಅದರ ಅಪ್ಲಿಕೇಶನ್ ನಾಲೆಜ್ ಇರುವಂತಹ ಕ್ವಶನ್ಸನ್ನು ಕೇಳಿದ್ರೆ ಅಟೆಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾವು ಈ ಟ್ರಾನ್ಸ್ಫಾರ್ಮರ್ ಮತ್ತು ಇಂಡಕ್ಷನ್ ಮೋಟರ್ನ ಓದೋ ಮುಂಚೆ ಒಂದಿಷ್ಟು ಬೇಸಿಕ್ಸ್, ಪ್ರೀ ರಿಕ್ವಿಸಿಟ್ ಥರ, ಅಂದರೆ ಅದನ್ನು ಓದೋ ಮುಂಚೆ ಇದಿಷ್ಟು ನಿಮಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ರೆ ಮಾತ್ರ ನಿಮಗೆ ಅದು ಸಖತ್ತಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಬೇಸಿಕ್ಸ್ ಕ್ಲಾಸನ್ನು ನಾನು ಇವತ್ತಿನ ದಿನ ಮಾಡ್ತಾ ಇದ್ದೀನಿ. ಈ ಬೇಸಿಕ್ಸ್ ಕ್ಲಾಸ್ ಅಂತನಾದರೂ ಅರ್ಥ ಮಾಡ್ಕೊಳ್ಳಿ, ಅಥವಾ ಇದೊಂದು ಫಂಡಮೆಂಟಲ್ ಕ್ಲಾಸ್ ಅಂತ ಅರ್ಥ ಮಾಡ್ಕೊಳ್ಳಿ, ಅಥವಾ ಟ್ರಾನ್ಸ್ಫಾರ್ಮರ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳೋ ಮುಂಚೆ ಈ ಒಂದಿಷ್ಟು ಕಾನ್ಸೆಪ್ಟ್ಸ್ನ ಅರ್ಥ ಆಗಿದೆಯಾ ಅಂತ ಹೇಳ್ಬಿಟ್ಟು ಗಮನಿಸ್ಕೊಳ್ಳಿ. ಸೊ ಹಾಗಾಗಿ ಈ ಒಂದು ಬೇಸಿಕ್ಸ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದು ಸ್ನೇಹಿತರೆ, ನಾನು ನಮಗೆ ಆವಾಗಲೇ ಹೇಳ್ದಂಗೆ ಇದು ನಿಮಗೆ ಏನಲ್ಲಿಲ್ಲ, ಸಿಲೆಬಸ್ನಲ್ಲಿಲ್ಲ. ಇದು ಕೇವಲ ನಿಮ್ಮ ಫೌಂಡೇಶನ್ ಅನ್ನ ಗಟ್ಟಿ ಮಾಡಲಿಕ್ಕೆ. ಯಾಕಂದ್ರೆ ನೀವು ಡಿಪ್ಲೊಮೋದಲ್ಲಿ ಓದ್ತಾ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಆಗಿರ್ಬೋದು, ನೀವು ನಿಮಗೆ ಬೇಸಿಕ್ ಸ್ಟ್ರಾಂಗ್ ಇರೋದಿಲ್ಲ. ಯಾಕಂತಂದರೆ ಯಾವುದೇ ಒಬ್ಬ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಏನು ಮಾಡಿಬಿಡ್ತಾರೆ, ಸೊ ನೇರವಾಗಿ ಸಿಲೆಬಸ್ನಲ್ಲಿ ಏನಿದೆ ಅದನ್ನು ಹೇಳ್ತಾ ಹೋಗ್ತಾರೆ. ಸೊ ಬೇಸಿಕ್ಸ್ ನಿಮಗೆ ಈಗ ಉದಾಹರಣೆಗೆ ಇದರಲ್ಲಿ ಸ್ವಲ್ಪ ಮ್ಯಾಥಮೆಟಿಕಲ್ ಫಾರ್ಮುಲಾಸ್, ಫಿಸಿಕ್ಸ್ ಫಾರ್ಮುಲೇ ಬರುತ್ತೆ. ಸೊ ಫಿಸಿಕ್ಸ್ ಟೀಚರ್ ಹೇಳ್ತಾರೆ ಅಂತ ಹೇಳ್ಬೋದು. ಸೊ ಫಿಸಿಕ್ಸ್ ಟೀಚರ್ ಅದ್ರಲ್ಲಿ ಬರುವಂಥ ಮ್ಯಾಥಮೆಟಿಕ್ಸಿಂದ ಮ್ಯಾಥ್ಸ್ ಟೀಚರ್ ನಿಮಗೆ ಲೆಕ್ಕ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಏನಾಗಿರುತ್ತೆ ಅಂತಂದರೆ ಫೌಂಡೇಶನ್ ನಿಮಗೆ ಮಿಸ್ ಆಗಿರುತ್ತೆ. ಸೊ ಆ ಒಂದು ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ಅಂತಾನೆ ಈ ಒಂದು ಬೇಸಿಕ್ಸ್ ಕ್ಲಾಸಲ್ಲಿದೆ. ಸೊ ಇದು ನಿಮಗೆ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ಟ್ರಾನ್ಸ್ಫಾರ್ಮರ್ ತುಂಬಾ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನೇ ಪ್ರಯತ್ನವನ್ನು ಮಾಡೋಣ. ಯಾಕಂತಂದ್ರೆ ಟ್ರಾನ್ಸ್ಫಾರ್ಮರ್ ಮೇಲೆ 2023-24 ಈ ತರ ಒಂದು ನೀವು ಪ್ರೀವಿಯಸ್ ಇಯರ್ ಪೇಪರ್ ನೋಡಿದ್ರೆ ಅಷ್ಟಾಗಿ ಪ್ರಶ್ನೆ ಬರ್ತಾ ಇರಲಿಲ್ಲ. ಬಟ್ ಕಳೆದ ವರ್ಷದಲ್ಲಿ ಅಥವಾ ನೀವು ಯಾವ ಇಯರ್ನಲ್ಲಿ ನೀವು ಒಂದು ಪೇಪರ್ನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಒಂದೇ ವರ್ಷದಲ್ಲಿ 3 ಕ್ವಶನ್ ಟ್ರಾನ್ಸ್ಫಾರ್ಮರ್ ಮೇಲೆ ಕೇಳ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ನೀವು ಇದನ್ನ ಇಗ್ನೋರ್ ಮಾಡುವಂತಲ್ಲೂ ಇಲ್ಲ. ಹಾಗಂತ ನೀವು ಇದನ್ನ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ದೆ ಕೇವಲ ಕಾನ್ಸೆಪ್ಟ್ ಅನ್ನ ನೀವು ಕಲಿತಾ ಹೋಗ್ತೀರಾ ಅನ್ನೋದು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಈ ಬೇಸಿಕ್ಸ್ ಕ್ಲಾಸ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಬೇಸಿಕ್ಸ್ ಅಂದ್ರೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗಲ್ಲ, 2 ಪ್ರಮುಖ ವಿಷಯವನ್ನ ಹೇಳ್ತೀನಿ. ಇದು ಮಷಿನ್ಸ್ಗೆ ಸಂಬಂಧಪಟ್ಟಂಗೆ ಇರುತ್ತೆ.
ಸೊ ಏನಪ್ಪಾ ಅಂತಂದ್ರೆ ಒಂದು ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್. ಸೊ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ನಾವು ಟ್ರಾನ್ಸ್ಫಾರ್ಮರ್ಗೆ ಏನೇನು ಮೆಟೀರಿಯಲ್ಗಳನ್ನ ಬಳಸ್ತೀವಿ, ಸೊ ಯಾಕೆ ಅದನ್ನೇ ಬಳಸ್ತೀವಿ ಅನ್ನೋ ಒಂದಿಷ್ಟು ಕಾನ್ಸೆಪ್ಟ್ ಅನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ. ನಂತರದಲ್ಲಿ ತುಂಬಾ ಇಂಪಾರ್ಟೆಂಟ್, ಇದನ್ನ ಬೇಕಾದ್ರೆ ಸ್ಟಾರ್ ಮಾಡ್ಕೊಬೇಡಿ, ಇದು ನಿಮಗೆ ಪಕ್ಕ ಅರ್ಥ ಆಯ್ತು ಅಂದ್ರೆ ನೀವೇ ನನಗೆ ಟ್ರಾನ್ಸ್ಫಾರ್ಮರ್ ಅನ್ನ ಹೇಳ್ಕೊಡೋಷ್ಟು ನೀವು ಅರ್ಥ ಮಾಡ್ಕೊಂತೀರಾ ಅಂತ. ಯಾವ್ದಪ್ಪ ಅಂದ್ರೆ ಬೇಸಿಕ್ಸ್ ಆಫ್ EMT. EMT ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿ ಅಂತ ಹೇಳ್ಬಿಟ್ಟು. ಸೊ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಂಟೈರ್ ನೋಡಿ, ನಮ್ಮ ಟ್ರಾನ್ಸ್ಫಾರ್ಮರ್ ಆಗಲಿ, ಮಷೀನು, ಇಂಡಕ್ಷನ್ ಮೋಟರ್ ಆಗಲಿ ನಿಂತಿರೋದೇ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿ ಮೇಲೆ ರೀ. ಅಂದರೆ ಯಾವ ರೀತಿ ಫ್ಯಾರಡೇಸ್ ಲಾಸ್ ಇದೆ, ಇಂಡಕ್ಷನ್ ಲಾ ಇದೆ, ಸೊ ಆ ಥರ ಆಗಿರ್ಬೋದು, ಅದಕ್ಕೆ ಅಪೋಸ್ ಮಾಡುವಂಥ ಲೆನ್ಸ್ ಲಾ ಆಗಿರ್ಬೋದು, ಅಥವಾ ಫೋರ್ಸ್ನಲ್ಲಿ ಲಾರೆನ್ಸ್ ಫೋರ್ಸ್ ಆಗಿರ್ಬೋದು, ಈ ಥರ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ನಿಂತಿರೋವಂಥದ್ದು. ಸೊ ಎಲ್ಲ ಟರ್ಮಿನಾಲಜೀಸ್, ಈ ಎಲ್ಲ ಕಾನ್ಸೆಪ್ಟ್ಸ್ ಬೇಸಿಕ್ನಿಂದ ನಿಮಗೆ ಕಲಿಸ್ಕೊಡೋಕ್ಕೆ ಪ್ರಾರಂಭ ಮಾಡೋಣ. ಸೊ ಸ್ನೇಹಿತರೆ, ತಡ ಮಾಡೋದು ಬೇಡ. ಮೊಟ್ಟ ಮೊದಲನೇದಿಗೆ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್. ಸೊ ಸ್ನೇಹಿತರೆ, ಇದು ನಿಮಗೆ ಹೆಚ್ಚುವರಿ ಸಿಲೆಬಸ್ ಆಗಿರೋದ್ರಿಂದ ನಾನು ನಿಮಗೆ ಇದನ್ನು ನೋಟ್ಸ್ನಲ್ಲಿ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋದರೆ ಬಹಳ ಹೆಲ್ಪ್ ಆಗುತ್ತೆ. ಸೊ 3 ಥರ ಮೆಟೀರಿಯಲ್ಸನ್ನು ನಾವು ಟ್ರಾನ್ಸ್ಫಾರ್ಮರಲ್ಲಾಗಲಿ ಮೋಟರಲ್ಲಾಗಲಿ ಬಳಸ್ತೀವಿ. ಮೊದಲನೇ ಮೆಟೀರಿಯಲನ್ನು ನಾವು ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅಂದರೆ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಅಂದರೆ ಯಾವುದು ಎಲ್ಲಿ ಎಲೆಕ್ಟ್ರಿಸಿಟಿ ಓಡಾಡುತ್ತೋ ಅದನ್ನು ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಇನ್ನೊಂದು ನಾವು ಟ್ರಾನ್ಸ್ಫಾರ್ಮರಲ್ಲಾಗಲಿ ಅಥವಾ ಮೋಟರ್ ಆಗಲಿ ನೋಡುವಂಥದ್ದು ಯಾವುದತ್ತೆ ಅಂದರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ಬಿಟ್ಟು. ಮೂರನೇದು ನೋಡಿ, ಒಂದು ಕಂಡಕ್ಟಿಂಗ್ ಮೆಟೀರಿಯಲ್ ಇದೆ ಅಂತ ತಕ್ಷಣ, ಉದಾಹರಣೆಗೆ ಟ್ರಾನ್ಸ್ಫಾರ್ಮರ್ನ ನಿಮಗೆ ಹೇಳಿದೆ, ಒಂದು ಕಡೆ HV ಇರುತ್ತೆ, ಇನ್ನೊಂದು ಕಡೆ LV ಇರುತ್ತೆ. ಅಂದರೆ ಒಂದು ಕಡೆ ಹೈ ವೋಲ್ಟೇಜ್, ಇನ್ನೊಂದು ಕಡೆ ಲೋ ವೋಲ್ಟೇಜ್ ಇರುತ್ತೆ. ನೀವು ಬರೀ ಲೋ ವೋಲ್ಟೇಜ್ ಹೈ ವೋಲ್ಟೇಜ್ ವೈಂಡಿಂಗ್ಸ್ ಹಾಕಿಟ್ಬಿಟ್ರೆ ಯಾರಾದರೂ ಮುಟ್ಟಿದ್ರೆ ಹೋಗ್ಬಿಡ್ತಾರಲ್ವಾ. ಸೊ ಹಾಗಾಗಿ ನೀವು ಒಂದು ಕೋರ್ ವೈಂಡಿಂಗ್ಸ್ ಅನ್ನ ಮಾಡಿದ್ದೀರಾ ಅಂದ್ರೆ ಆ ಕಂಡಕ್ಷನ್ ಸುತ್ತ ಒಂದು ಇನ್ಸುಲೇಷನ್ ವೈಂಡಿಂಗ್ ಅನ್ನ ಕೂಡ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಎಷ್ಟು ಇಂಪಾರ್ಟೆಂಟೋ, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಎಷ್ಟು ಇಂಪಾರ್ಟೆಂಟೋ, ಅಷ್ಟೇ ಇಂಪಾರ್ಟೆಂಟ್ ಯಾವುದು ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಕೂಡ. ಸೊ ಹಾಗಾದ್ರೆ ಯಾವ್ದನ್ನ ಬಳಸ್ತೀವಿ? ಯಾಕಂತಂದ್ರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಸಣ್ಣ ಸಣ್ಣ ವೋಲ್ಟೇಜಿಗೆಲ್ಲ ಸ್ನೇಹಿತರೆ, ನಿಮ್ಮ ಮೊಬೈಲ್ ಚಾರ್ಜಿಂಗ್ ಮಟ್ಟಕ್ಕೆ ಅಥವಾ ಲ್ಯಾಪ್ಟಾಪ್ ಚಾರ್ಜಿಂಗ್ ಮಟ್ಟಕ್ಕಲ್ವಾ ನಾ ಮಾತಾಡ್ತಿರೋದು, ಹೈ ವೋಲ್ಟೇಜ್ ಸ್ನೇಹಿತರೆ. ಸೊ ಹಾಗಾಗಿ ಈ ಹೈ ವೋಲ್ಟೇಜ್ ಅನ್ನ ನೀವು ಮಾಡ್ಬೇಕಂತಂದ್ರೆ ಇನ್ಸುಲೇಷನ್ ನೀವು ಯಾವ ಮೆಟೀರಿಯಲ್ ಅನ್ನ ಬಳಸಬೇಕು. ಯಾಕಂದ್ರೆ ಯಾವುದೋ ನೀವು ಕಡಿಮೆ ಟೆಂಪರೇಚರ್ ಕೋಎಫಿಷಿಯಂಟ್ ಇರೋಂಥದ್ದನ್ನ ಬಳಸಿದ್ರೆ ಏನಾಗ್ಬಿಡುತ್ತೆ, ಸುಟ್ಟೆ ಹೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾದ್ರೆ ಯಾವ ಸ್ಪೆಸಿಫಿಕ್ ಮೆಟೀರಿಯಲ್ ಅನ್ನ ನಾವು ಆಯ್ಕೆ ಮಾಡ್ತೀವಿ? ಯಾಕಂತಂದ್ರೆ ಯಾವ್ಯಾವ ಮೆಟೀರಿಯಲ್ ಅನ್ನ ನಾವು ಬಳಸ್ತೀವಿ ಅಂತ ನಮಗೆ ಅರ್ಥ ಆದ್ರೆ ನಮಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದನ್ನ ಬಳಸ್ತಾ ಇದೀವಿ ಯಾಕೆ ಅಂತಾನು ಕೂಡ ನಿಮಗೆ ಕ್ಲಾರಿಟಿ ಇದ್ಬಿಡುತ್ತೆ. ಸೊ ಹಾಗಾಗಿ ಈ ಬೇಸಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ. ಹಾಯ್ ಫ್ರೆಂಡ್ಸ್, ನಿಮಗೆ ಈ ಕಂಟೆಂಟ್ ಇಷ್ಟ ಆಯ್ತಾ? ಹಾಗಾದ್ರೆ ಫುಲ್ ಕೋರ್ಸಿಗಾಗಿ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ವಿಸಿಟ್ ಮಾಡಿ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ನ ತೆಗೆದುಕೊಳ್ಳಿ. ಈ ಸಂಕ್ರಾಂತಿ ಆಫರ್ನೇ ಪಡೆದುಕೊಳ್ಳಿ. 10% ಡಿಸ್ಕೌಂಟ್ ಅನ್ನು ನೀಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸಂಪರ್ಕಿಸಿ.